ನಮಸ್ಕಾರ. ರೇಷ್ಮೆ ಕೃಷಿಯಲ್ಲಿ ಒಂದು ಮಾತು ತುಂಬಾನೇ ಪ್ರಚಲಿತ. ಅದೇನಪ್ಪಾ ಅಂದ್ರೆ ಸಣ್ಣ ವಿಚಾರ ದೊಡ್ಡ ಪರಿಣಾಮ ಅಂತ. ಅಂದ್ರೆ ಸಣ್ಣ ಸಣ್ಣ ವಿಷಯಗಳ ಮೇಲೆ ನಾವಿಡೋ ಗಮನ ದೊಡ್ಡ ಮಟ್ಟದ ಯಶಸ್ಸನ್ನೇ ತಂದುಕೊಡುತ್ತೆ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ರೇಷ್ಮೆ ಹುಳುವಿನ ಜ್ವರದ ಹಂತದಲ್ಲಿ ಅಂಥದ್ದೇ ಒಂದು ಸಣ್ಣ ತಂತ್ರ ಹೇಗೆ ಒಂದು ಅದ್ಭುತವಾದ ಫಲಿತಾಂಶ ಕೊಡಬಲ್ಲದು ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಗುಣಮಟ್ಟದ ಗೂಡು ನಮ್ಮದಾಗ್ತಾ ಇದೆ. ಇದೊಂದು ದೊಡ್ಡ ಭರವಸೆ ಅಲ್ವಾ? ಆದರೆ ಇದು ಸುಮ್ಮನೆ ಹೇಳೋ ಮಾತಲ್ಲ. ಜ್ವರದ ಹಂತವನ್ನ ಸರಿಯಾಗಿ ನಿಭಾಯಿಸಿದ್ರೆ ಖಂಡಿತವಾಗ್ಲೂ ಅತ್ಯುತ್ತಮ ಫಸಲು ಸಾಧ್ಯ. ಹಾಗಾದ್ರೆ ಇದನ್ನ ಸಾಧಿಸೋದು ಹೇಗೆ? ಬನ್ನಿ, ಅದರ ಹಿಂದಿರೋ ಗುಟ್ಟೇನೋ ಅಂತ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಸರಿ, ಮೊದಲಿಗೆ ನಾವೊಂದು ತುಂಬಾನೇ ಮುಖ್ಯವಾದ ಪದವನ್ನ ಅರ್ಥ ಮಾಡ್ಕೋಬೇಕು. ಅದು ಪ್ರಚೋದನೆ. ಹೌದು, ನಮ್ಮ ಇವತ್ತಿನ ಇಡೀ ವಿಶ್ಲೇಷಣೆಯ ತಿರುಳೇ ಇದು. ಈ ಹೆಚ್ಚು ಇಳುವರಿ ಕೊಡುವ ಬಯೋವೋಲ್ಟೈನ್ ಮತ್ತು ಡಬಲ್ ಹೈಬ್ರಿಡ್ ತಳಿಯ ಹುಳುಗಳಿಗೆ ಒಂದು ವಿಶೇಷವಾದ ಸಹಜವಾದ ಗುಣ ಇದೆ. ಅದೇನು ಗೊತ್ತಾ? ಅವುಗಳೆಲ್ಲ ಒಟ್ಟಿಗೆ ಜ್ವರಕ್ಕೆ ಹೋಗೋದು, ಒಟ್ಟಿಗೆ ಹಣ್ಣಾಗೋದು. ಆದರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಈ ಗುಣ ಏನಿದೆ ಅಲ್ವಾ, ಇದು ಆಟೋಮ್ಯಾಟಿಕ್ಕಾಗಿ ಕೆಲಸ ಮಾಡಲ್ಲ. ಅದಕ್ಕೆ ರೈತರಾದ ನಾವು ಸರಿಯಾದ ಕ್ರಮಗಳ ಮೂಲಕ ಚಾಲನೆ ಕೊಡಬೇಕು. ಆ ಚಾಲನೆ ಕೊಡುವ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೇನೆ ನಾವು ಪ್ರಚೋದನೆ ಅಂತ ಕರೆಯೋದು. ಇನ್ನು ಸರಳವಾಗಿ ಹೇಳಬೇಕಂದ್ರೆ, ಹುಳುಗಳು ಒಟ್ಟಾಗಿ ಒಂದೇ ಸಮಯಕ್ಕೆ ಜ್ವರಕ್ಕೆ ಕೂರ್ಬೇಕು. ಅದಕ್ಕೆ ಬೇಕಾದ ಹಾಗೆ ಅವುಗಳ ಸೊಪ್ಪು, ಅವುಗಳಿಗಿರೋ ಜಾಗ ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡೋದು. ಅಷ್ಟೇ ವಿಷಯ. ಈ ಪ್ರಚೋದನೆ ಅನ್ನೋ ತಂತ್ರ ಏನಿದೆ, ಇದು 3 ಮುಖ್ಯ ಸ್ತಂಭಗಳ ಮೇಲೆ ನಿಂತಿದೆ. 1, ಸರಿಯಾದ ಸೊಪ್ಪು. 2, ಸರಿಯಾದ ಸ್ಥಳ. ಮತ್ತು 3, ಸರಿಯಾದ ವಾತಾವರಣ. ಈ 3ನೂ ನಾವು ಕರೆಕ್ಟಾಗಿ ನೋಡ್ಕೊಂಡ್ರೆ ಸಾಕು, ಅರ್ಧ ಯುದ್ಧ ಗೆದ್ದ ಹಾಗೇನೆ. ಬನ್ನಿ, ಹಾಗಾದ್ರೆ ಒಂದೊಂದಾಗಿ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಹುಳುಗಳು ಜ್ವರಕ್ಕೂ ಹೋಗೋಕ್ಕೂ ಮುಂಚೆ ನಾವು ಮಾಡ್ಕೋಬೇಕಾದ ಸಿದ್ಧತೆಗಳೇನು? ಒಂದಂತೂ ನೆನ್ಪಿರ್ಲಿ, ನಮ್ಮ ತಯಾರಿ ಎಷ್ಟು ಪಕ್ಕಾ ಇರುತ್ತೋ ಮುಂದಿನ ಕೆಲಸ ಅಷ್ಟೇ ಸುಲಭ ಆಗತ್ತೆ. ಮೊದಲನೇ ಮತ್ತು ಅತೀ ಮುಖ್ಯವಾದ ನಿಯಮ ಅಂದ್ರೆ ಅದು ಸೊಪ್ಪಿನ ಗುಣಮಟ್ಟ. ಇದ್ರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋ ಹಾಗೇ ಇಲ್ಲ. ಯಾವಾಗ್ಲೂ ಕನಿಷ್ಠ 45 ದಿನ ಬಲಿತಿರುವ ಒಳ್ಳೆ ಪೌಷ್ಟಿಕಾಂಶ ಇರೋ ಹಿಪ್ಪುನೇರಳೆ ಸೊಪ್ಪನ್ನೇ ಕೊಡಬೇಕು. ಅಪ್ಪಿತಪ್ಪಿ ಎಳೆ ಸೊಪ್ಪೇನಾದ್ರೂ ಕೊಟ್ರೆ ಇಡೀ ಪ್ರಕ್ರಿಯೆನೇ ಹಳ್ಳಗಿಡ್ದುಬಿಡುತ್ತೆ. ಹುಷಾರ್! ಈ ಹೋಲಿಕೆಯನ್ನ ಒಮ್ಮೆ ಗಮನಿಸಿ, ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಜಾಗ ಕಡಿಮೆ ಆದ್ರೆ ಏನಾಗುತ್ತೆ? ಹುಳುಗಳ ನಡುವೆ ಸೊಪ್ಪಿಗಾಗಿ ಗಲಾಟೆ, ಗೊಂದಲ ಶುರುವಾಗುತ್ತೆ. ಇದರಿಂದ ಜ್ವರದ ಸಮಯ ಏರುಪೇರಾಗುತ್ತೆ. ಅದೇ ಶಿಫಾರಸು ಮಾಡಿದಷ್ಟು ಸರಿಯಾದ ಜಾಗ ಕೊಟ್ರೆ ನೋಡಿ, ಎಲ್ಲ ಹುಳುಗಳು ಒಟ್ಟಾಗಿ ಶಿಸ್ತಿನಿಂದ ಜ್ವರಕ್ಕೆ ಹೋಗ್ತವೆ ಅಲ್ವಾ? ನಮಗೆ ಬೇಕಾಗಿರೋದು ಇದೇನೆ. ಸೊಪ್ಪಾಯ್ತು, ಜಾಗದ ಬಗ್ಗೆನೂ ಗೊತ್ತಾಯ್ತು. ಈಗ ಮುಂದಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ಪರಿಸರ. ಅಂದ್ರೆ ಹುಳುಗಳು ಜ್ವರಕ್ಕೆ ಹೋಗಕ್ಕೆ ಬೇಕಾದ ಸರಿಯಾದ ವಾತಾವರಣವನ್ನ ನಾವು ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದನ್ನ ನೋಡೋಣ. ಇಲ್ಲಿರೋ ಈ ಅಂಕಿಅಂಶಗಳು ತುಂಬಾನೇ ಇಂಪಾರ್ಟೆಂಟ್. ಬೇಕಿದ್ರೆ ಒಂದು ಕಡೆ ಬರೆದಿಟ್ಕೊಳ್ಳಿ. ದಿನಕ್ಕೆ 16 ಗಂಟೆ ಬೆಳಕು, 8 ಗಂಟೆ ಕತ್ಲಿರ್ಬೇಕು. ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಸುಮಾರು 25 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ಇರಬೇಕು. ಇನ್ನು ತೇವಾಂಶ 60ರಿಂದ 65% ಇರಬೇಕು. ಈ ಲೆಕ್ಕಾಚಾರವನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಯಶಸ್ಸು ಪಕ್ಕಾ. ಸರಿ, ಎಲ್ಲಾ ಸಿದ್ಧತೆಗಳು ಆದವು. ಈಗ ಅಸಲಿ ಆಟ ಶುರುವಾಗೋದು. ಅದೇ ನಿರ್ವಹಣೆಯ ಕೌಶಲ್ಯ. ಅಂದ್ರೆ ಜ್ವರ ಶುರುವಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಕಲೆ. ಇಲ್ಲಿ ಒಂದು ತುಂಬನೇ ಸೂಕ್ಷ್ಮವಾದ ವಿಚಾರವನ್ನ ಗಮನಿಸಬೇಕು. ಹುಳುಗಳು ಒಮ್ಮೆ ಜ್ವರಕ್ಕೆ ಹೋದ ತಕ್ಷಣ ಅವುಗಳಿಗೆ ಸೊಪ್ಪಿನ ಹಸಿವಿರೋದಿಲ್ಲ. ಆ ಸಮಯದಲ್ಲಿ ನಾವು ಹೆಚ್ಚು ಸೊಪ್ಪು ಹಾಕ್ಬಿಟ್ರೆ ಏನಾಗತ್ತೆ? ಆ ಸೊಪ್ಪು ಅಲ್ಲೇ ಕೊಳೆತು ಇಡೀ ಜಾಗದ ವಾತಾವರಣವನ್ನೇ ಕೆಡಿಸ್ಬಿಡುತ್ತೆ. ಸೊಪ್ಪು ಹಾಕೋದ್ರಲ್ಲಿ ಸ್ವಲ್ಪ ಹಿಡಿತ ಇರ್ಲೇಬೇಕು. ಒಂದು ವೇಳೆ ಜ್ವರಕ್ಕೆ ಹೋಗದೇ ಇರೋ ಕೆಲವು ಹುಳುಗಳಿಗೆ ಸೊಪ್ಪು ಕೊಡ್ಲೇಬೇಕಾದ ಅನಿವಾರ್ಯತೆ ಬಂದ್ರೆ ಆಗ ಫೀಡ್ ಅಂಡ್ ಟ್ರಾನ್ಸ್ಫರ್ ಅನ್ನೋ ಈ ಟೆಕ್ನಿಕ್ ಬಳಸಬಹುದು. ಮೊದಲು ತುಂಬಾನೇ ಸ್ವಲ್ಪ ಸೊಪ್ಪನ್ನ ಕೊಡಿ. ಆಮೇಲೆ ಆ ಸೊಪ್ಪು ತಿಂದ ಹುಳುಗಳನ್ನ ಒಂದು ಕ್ಲೀನಾಗಿರೋ ಜಾಗಕ್ಕೆ ಶಿಫ್ಟ್ ಮಾಡಿ. ಕೊನೆಗೆ ಆ ಜಾಗದಲ್ಲಿ ಚೆನ್ನಾಗಿ ಗಾಳಿ ಆಡೋ ಹಾಗೆ ನೋಡ್ಕೊಳ್ಳಿ. ಇದು ತುಂಬಾನೇ ಪರಿಣಾಮಕಾರಿ ತಂತ್ರ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ. ಅಂದ್ರೆ ಈ ಕೌಶಲ್ಯದಿಂದ ಸಿಗುವ ನಿಜವಾದ ಯಶಸ್ಸು ಏನು ಅಂತ ಅರ್ಥ ಮಾಡಿಕೊಳ್ಳುವ ಸಮಯ. ನೋಡಿ, ಇದನ್ನ ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹುಳುಗಳನ್ನ ಒಟ್ಟಾಗಿ ಜ್ವರಕ್ಕೆ ಹೋಗುವಂತೆ ಮಾಡೋದು ಅದೃಷ್ಟದಿಂದ ಆಗೋದಲ್ಲ, ಅದೊಂದು ಕೌಶಲ್ಯ. ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಯಾರೇ ಆದ್ರೂ ಇದರಲ್ಲಿ ಪರಿಣಿತಿ ಸಾಧಿಸಬಹುದು. ಈ ಸ್ಕಿಲ್ಲನ್ನ ಒಮ್ಮೆ ಕರಗತ ಮಾಡಿಕೊಂಡ್ರೆ ಆಗೋ ಲಾಭಗಳನ್ನೊಮ್ಮೆ ನೋಡಿ. ಎಲ್ಲಾ ಹುಳುಗಳು ಒಟ್ಟಿಗೆ ಜ್ವರಕ್ಕೆ ಬೀಳ್ತವೆ, ಎಲ್ಲವೂ ಒಟ್ಟಿಗೆ ಹಣ್ಣಾಗ್ತವೆ, ಕೊನೆಗೆ ಎಲ್ಲವೂ ಒಟ್ಟಿಗೆ ಗೂಡನ್ನ ಕಟ್ತವೆ.
ಇದರಿಂದ ನಿರ್ವಹಣೆಗೆ ಬೇಕಾದ ಸಮಯ ಮತ್ತು ಶ್ರಮ ಎರಡೂ ಉಳಿತಾಯ ಆಗುತ್ತೆ. ಅದಕ್ಕೇನೆ ಹೇಳೋದು, ಗುಣಮಟ್ಟದ ಫಸಲು ಅನ್ನೋದು ಯಾವತ್ತೂ ಆಕಸ್ಮಿಕವಲ್ಲ ಅಂತ. ಅದು ನಮ್ಮ ಶ್ರಮ, ನಮ್ಮ ಜ್ಞಾನ ಮತ್ತೆ ನಮ್ಮ ಕೌಶಲ್ಯಪೂರ್ಣ ನಿರ್ವಹಣೆಯ ನೇರವಾದ ಪ್ರತಿಫಲ. ಹಾಗಾದ್ರೆ ಕೊನೆಗೆ ಒಂದ್ಸಲ ಯೋಚನೆ ಮಾಡಿ. ಈ ಪ್ರಚೋದನೆ ಅನ್ನೋ ಐಡಿಯಾ ಕೇಳೋಕೆ ಸಣ್ಣದಾಗಿರ್ಬೋದು, ಆದರೆ ಅದರಿಂದ ಸಿಗೋ ಉತ್ತಮ ಫಸಲು ಮತ್ತೆ ಆದಾಯದ ಪರಿಣಾಮ ಇದೆಯಲ್ವಾ, ಅದು ಖಂಡಿತವಾಗ್ಲೂ ತುಂಬಾನೇ ಮಹತ್ವದ್ದು ಅಲ್ವೇ?